Okay, back to syllabus. We have completed network. Now we need to start with the services. As the cloud solutions or cloud providers are going to give you the different types of services. ಯಾವ ರೀತಿಯಾದಂತಹ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರ ಅನ್ನೋದು ನೀವು ಯಾವ ಪರ್ಟಿಕ್ಯುಲರ್ ಪ್ರೊವೈಡರ್ ಅನ್ನ ಆಕ್ಸೆಸ್ ಮಾಡ್ಕೊಳಿಕತ್ತೀರಿ, which provider you have selected. ಒಂದು ಎರಡನೇದು, what is the need of your organization, ನಿಮ್ಮ ಆರ್ಗನೈಸೇಷನ್ ನೀಡ್ ಏನದ, ಆಮೇಲೆ ನೀವು ಯಾವ ಪರ್ಟಿಕ್ಯುಲರ್ ಸರ್ವಿಸ್ ಪ್ರೊವೈಡರ್ ಅನ್ನ ಯೂಸ್ ಮಾಡ್ಲಿಕ್ಕತ್ತೀರಿ ಅನ್ನೋ ಬೇಸಿಸ್ ಮೇಲೆ ದ ಸರ್ವಿಸಸ್ ಪ್ರೊವೈಡರ್ ವಿಲ್ ಬಿ ಚೇಂಜಿಂಗ್. ಸರ್ವಿಸ್ ಪ್ರೊವೈಡ್ ಮಾಡಿರೋ ಏನಾಗ್ತಾವ್, ಚೇಂಜ್ ಆಗ್ತಾ ಹೋಗ್ತಾವ್ ಆನ್ ದ ಬೇಸಿಸ್ ಆಫ್ ದ ಸರ್ವಿಸ್. ದಟ್ ಈಸ್ ನೀವು ಯಾವ ಪರ್ಟಿಕ್ಯುಲರ್ ಸರ್ವಿಸ್ ಪ್ರೊವೈಡರ್ ಅನ್ನ ಯೂಸ್ ಮಾಡ್ಕೊಳಿಕತ್ತೀರಿ ನೀವು, ಬಿಕಾಸ್ ಯು ವಿಲ್ ಬಿ ಇನ್ ಅಗ್ರಿಮೆಂಟ್ ವಿತ್ ದ ಕ್ಲೌಡ್ ಸೊಲ್ಯೂಷನ್ಸ್. ಯಾವುದು ನಿಮಗೆ ಫ್ರೀ ಆಗಿ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಂಗಿಲ್ಲ. Before accessing the services of any cloud, you need to make an agreement with them. One agreement na ಮಾಡ್ಕೊಂತೀವಿ and we are going to pay for that one, right? Depending upon whether it is a public cloud, private cloud, based on that you are going to pay some charges for that one, and along with paying the charges we are going to make the service level agreement, which is called as SLA. ಆ SLA ನ ಮಾಡ್ಕೊಂಡು ಪೇಮೆಂಟ್ ಮಾಡಿದ್ದು ಯಾರ ಜೊತೆಗೆ ಮಾಡ್ಕೊಂಡಿರ್ತೀರಿ ನೀವು ಅಗ್ರಿಮೆಂಟ್, ಯಾವ ಸರ್ವಿಸ್ ಪ್ರೊವೈಡರ್ ಅನ್ನ ನೀವು ಉಪಯೋಗಿಸ್ಲಿಕ್ಕತ್ತೀರಿ, ಒಂದು ಫ್ಯಾಕ್ಟರು. ಅಂಡ್ ದ ಸೆಕೆಂಡ್ ಒನ್ ಈಸ್ ನಿಮ್ಮ ಆರ್ಗನೈಸೇಷನಲ್ ನೀಡ್ ಏನದ, ಫಾರ್ ವಿಚ್ ಪರ್ಪಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಕ್ಲೌಡ್, ವೆದರ್ ಇಟ್ ಈಸ್ ಫಾರ್ ಸ್ಟೋರಿಂಗ್, ನಿಮ್ಮ ಡೇಟಾನ ಸ್ಟೋರ್ ಮಾಡ್ಲಿಕ್ಕೋ, ಯಾವ್ದಾದ್ರು ಅಪ್ಲಿಕೇಶನ್ಸ್ ಅನ್ನ ಆಕ್ಸೆಸ್ ಮಾಡ್ಕೊಳ್ಳಿಕ್ಕೋ, or else you are using it for accessing the hardware. ನಿಮ್ಮಲ್ಲಿ ರಿಸೋರ್ಸಸ್ ಸಫಿಶಿಯಂಟ್ ಆಗಿಲ್ಲ, ಅದ್ರ ಸಲುವಾಗಿ ಕ್ಲೌಡ್ ಇಂದ ಹಾರ್ಡ್ವೇರ್ ಅನ್ನ ಯೂಸ್ ಮಾಡ್ಕೊಳಿಕತ್ತಿರೋ ಲೀಸ್ಟ್ ಮೇಲೆ. ಸೊ ಡಿಪೆಂಡಿಂಗ್ ಅಪಾನ್ ವಾಟ್ ಈಸ್ ಯುವರ್ ಆರ್ಗನೈಸೇಷನಲ್ ನೀಡ್, ದ ಸರ್ವಿಸಸ್ ಪ್ರೊವೈಡೆಡ್ ಆರ್ ಗೋಯಿಂಗ್ ಟು ಚೇಂಜ್. ಸರ್ವಿಸ್ ಏನು ಪ್ರೊವೈಡ್ ಮಾಡ್ತೈತಿ ಅನ್ನೋದು ಏನಾಗ್ತೈತಿ, ಚೇಂಜ್ ಆಗ್ತೈತಿ. And whatever may be the type of service, whatever may be the need of organization, or whatever may be the type of cloud that you are going to make use of, there are certain factors which are going to influence. ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ ಸರ್ವಿಸಸ್ ಅನ್ನ ಇನ್ಫ್ಲೂಯೆನ್ಸ್ ಮಾಡ್ತಾವ. ಯಾವ ಫ್ಯಾಕ್ಟರ್ಸ್ ಅವು? So these are the certain factors which are going to affect the service. ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಡಿಪ್ಲಾಯ್ಮೆಂಟ್ ಅನ್ನ ಮತ್ತೆ ಟೈಪ್ ಆಫ್ ಸರ್ವಿಸಸ್ ದಟ್ ಆರ್ ಬೀಯಿಂಗ್ provided are affected by these factors. So we'll see them one by one. So first one is identity. No matter where an application runs, in-house or on the cloud, application ಎಲ್ಲಿ ಬೇಕಾದಲ್ಲಿ ರನ್ ಆಗ್ಬೋದು. It may be on the cloud or it may be running in the same building or in the same data center where your system is located. ನಿಮ್ಮ ಸಿಸ್ಟಮ್ ಎಲ್ಲದ ಅಲ್ಲೇ ಆ ಅಪ್ಲಿಕೇಶನ್ ರನ್ ಆಗ್ತಿರಬಹುದು, ಅಥವಾ it may be situated in the cloud which is far away from your system. ಅದು ಎಲ್ಲಿ ಬೇಕಾದಲ್ಲಿ ಇರಲಿ, it needs to know about its users. The application which you want to run needs to know about your information. ಯಾವ ಪರ್ಟಿಕ್ಯುಲರ್ ಯೂಸರು ನನ್ನನ್ನ ಯೂಸ್ ಮಾಡ್ಕೊಳಿಕತ್ತಾರ, ವಿಚ್ ಪರ್ಟಿಕ್ಯುಲರ್ ಯೂಸರ್ ಇಸ್ ರನ್ನಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಅನ್ನೋದು ಅಪ್ಲಿಕೇಶನ್ಗೆ ತಿಳ್ಕೊಳ್ಳೋದು ಅವಶ್ಯಕತೆ ಇರ್ತೈತಿ. To accomplish this, the application asks for a digital identity, a set of bytes to describe the user.
Based on this information, the application can determine who the user is and what he or she is allowed to do. Every time a user, every time a client accesses any application, the application should and must know the identity of the customer or client. ನಾವು ಯಾವಾಗ ಒಂದು ಅಪ್ಲಿಕೇಶನ್ ಅನ್ನ ಆಕ್ಸೆಸ್ ಮಾಡ್ಕೊಂತೀವಿ, ಅಪ್ಲಿಕೇಶನ್ ಶುಡ್ ಅಂಡ್ ಮಸ್ಟ್ ನೋ ಯಾರು ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಅನ್ನ ಆಕ್ಸೆಸ್ ಮಾಡ್ಕೊಳಿಕತ್ತಾರ, ಅವನ ಐಡೆಂಟಿಟಿ ಏನದ. ಇಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಬೈಟ್ಸ್. ಕೆಲವೊಂದಿಷ್ಟು ನಂಬರ್ ಒಳಗಡೆಗೆ ಐಡೆಂಟಿಫಿಕೇಶನ್ಸ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ. ಸಮ್ ಕ್ಲೌಡ್ಸ್ ಡಿಪೆಂಡ್ ಅದನ್ನ ಮ್ಯಾಕ್ ಅಡ್ರೆಸ್ ಮೇಲೆ ಐಡೆಂಟಿಫೈ ಮಾಡ್ಕೊಂತವು, ಕೆಲವೊಂದಿಷ್ಟು ತಮ್ಮದೇ ಆದಂತ ಪರ್ಸನಲ್ ಐಡೆಂಟಿಫಿಕೇಶನ್ಸ್ ಅನ್ನ ಕೊಟ್ಟಿರ್ತಾವೆ. ಸೊ ಈ ರೀತಿಯಾಗಿ ಎವ್ರಿ ಕ್ಲೈಂಟ್ ಈಸ್ ಐಡೆಂಟಿಫೈಡ್ ವಿತ್ ಸಮ್ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ಸ್ ವಿಚ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಬೈಟ್ಸ್. ಆ ಐಡೆಂಟಿಫಿಕೇಶನ್ ನಂಬರ್ ರಿಕ್ವೈರ್ಮೆಂಟ್ ಯಾಕೈತಿ? ವೈ ದ ಅಪ್ಲಿಕೇಶನ್ ಆರ್ ದ ವೈ ಕ್ಲೌಡ್ ಒಳಗೆ ಸ್ಟೋರ್ ಇತ್ತು ಅಂದ್ರೆ ಕ್ಲೌಡಿಗೆ ಅಥವಾ ಅಪ್ಲಿಕೇಶನ್ಗೆ ಯೂಸರ್ ಐಡೆಂಟಿಫಿಕೇಶನ್ ಯಾಕೆ ಬೇಕು? ವೈ ಇಟ್ ನೀಡ್ಸ್ ಇಟ್? ಯಾವುದೇ ಯೂಸರ್ ಯೂಸ್ ಮಾಡಿದ್ರು ಅವನ ಐಡೆಂಟಿಫಿಕೇಶನ್ ನಂಬರು ಇಂಪಾರ್ಟೆಂಟ್ ಅದ ಅಂತ ಹೇಳ್ತೇವೆ. ಯಾಕೆ ಅದು ಇಂಪಾರ್ಟೆಂಟ್ ಅದ ಅಂತಂದ್ರೆ application can determine, it can say or it can tell who is using it exactly. ಎಷ್ಟು ಮಂದಿ ಯೂಸ್ ಮಾಡ್ಲಿಕ್ಕತ್ತಾರ, ಯಾರ್ಯಾರು ಯೂಸ್ ಮಾಡ್ಲಿಕ್ಕತ್ತಾರ, ಅಥವಾ ಅವ್ರು ಎಲ್ಲಿ ಅದಾರ ಅನ್ನೋದನ್ನ ಡೆಫಿನೆಟ್ ಆಗಿ ಹೇಳಲಿಕ್ಕೆ ಬರ್ತೈತಿ. ಒಂದು ಅದ್ರ ಸಲುವಾಗಿ ಪ್ರತಿಯೊಂದು ಕಸ್ಟಮರ್ ಅಥವಾ ಕ್ಲೈಂಟ್ ಆರ್ ಯೂಸರ್ ಐಡೆಂಟಿಫಿಕೇಶನ್ ಅಪ್ಲಿಕೇಶನ್ ಗೊತ್ತಿರಬೇಕು. whenever you are accessing any application, you need to provide your identity to that application, first thing. And second reason why it needs to know is ನಿನಗೆ ಏನೇನ್ ರೈಟ್ಸ್ ಅದಾವ, because privileges ಅಂತ ಬರ್ತಾವ, right? Every application will be having, ನೀವು ಒಂದು ಸಿಂಪಲ್ ಫೈಲ್ ತಗೊಂಡ್ರು ಕೂಡ ಅದಕ್ಕೆ privileges ಬರ್ತಾವ. whatever the permissions you have, ನಿಮಗೆ ರೀಡ್ ಪರ್ಮಿಷನ್ ಇರ್ಬೋದು, ರೈಟ್ ಇರ್ಲಿಕ್ಕಿಲ್ಲ, ರೈಟ್ ಇರ್ಬೋದು, ಎಕ್ಸಿಕ್ಯೂಷನ್ ಪರ್ಮಿಷನ್ ಇರ್ಲಿಕ್ಕಿಲ್ಲ, ರೈಟ್? ಸೊ ಇನ್ ದ ಸೇಮ್ ವೇ ಎಲ್ಲ ಅಪ್ಲಿಕೇಶನ್ಸ್ ಎಲ್ಲಾರು ಎಲ್ಲಾ ರೀತಿಯಾಗಿ ಯೂಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಆರ್ ಪ್ರೊಹಿಬಿಟೆಡ್ ಫಾರ್ ಸರ್ಟನ್ ಯೂಸರ್ಸ್. ಸೊ ಡಿಪೆಂಡಿಂಗ್ ಅಪಾನ್ ದ ಐಡೆಂಟಿಫಿಕೇಶನ್ ನಂಬರ್ ಆಫ್ ದ ಕಸ್ಟಮರ್ ಅಥವಾ ಕ್ಲೈಂಟ್ ದ ಐಡೆಂಟಿಫಿಕೇಶನ್ ನಂಬರ್ ಅನ್ನ ನೋಡಿದಾಗ ಆ ಅಪ್ಲಿಕೇಶನ್ ಗೆ ಗೊತ್ತಾಗ್ತೈತಿ, ಓಕೆ ವಾಟ್ ದಟ್ ಯೂಸರ್, ಆ ಪರ್ಟಿಕ್ಯುಲರ್ ಕಸ್ಟಮರಿಗೆ ಅಪ್ಲಿಕೇಶನ್ ಒಳಗೆ ಏನೇನು ಯೂಸ್ ಮಾಡ್ಲಿಕ್ಕೆ ಪರ್ಮಿಷನ್ ಐತಿ, ಅದ್ರ ಮೇಲೆ ಏನು ಮಾಡ್ಲಿಕ್ಕೆ ಪರ್ಮಿಷನ್ ಐತಿ, ಯಾವುದಕ್ಕೆ ಇಲ್ಲ, ವಾಟ್ ರೈಟ್ಸ್ he has got on that particular application, what he should not do on that particular application ಅನ್ನೋದು ಗೊತ್ತಾಗ್ತೈತಿ. That's what is given here. ಏನು, the application can determine who the user is and ಯಾರು ಅನ್ನೋದನ್ನ ಡಿಟರ್ಮೈನ್ ಮಾಡ್ಬೋದು, and he or she is allowed to do. ಏನನ್ನ, ವಾಟ್ he or she is allowed to do. ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಮೇಲೆ ಅವನಿಗೆ ಅಥವಾ ಅವಳಿಗೆ ಏನು ಮಾಡ್ಲಿಕ್ಕೆ ಪರ್ಮಿಷನ್ ಅದ, ದಟ್ ಈಸ್ ವಾಟ್ ಈಸ್ ಅ ಪ್ರಿವಿಲೇಜ್. ವಾಟ್ ಆರ್ ದ ಪ್ರಿವಿಲೇಜಸ್ ದಟ್ ಆರ್ ಅಲೋಕೇಟೆಡ್ ಟು ದಟ್ ಪರ್ಟಿಕ್ಯುಲರ್ ಯೂಸರ್ ಅನ್ನೋದು ಅವನ ಐಡೆಂಟಿಫಿಕೇಶನ್ ನಂಬರ್ ಮೇಲೆ ಹೇಳ್ಬಹುದು. ನೆಕ್ಸ್ಟ್, in-house applications rely on services like Active Directory to provide this information. ಈ ಐಡೆಂಟಿಟಿ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ, if it is on the cloud, the user should provide. If it is in-house, ಯಾವ ಪರ್ಟಿಕ್ಯುಲರ್ ಸಿಸ್ಟಮ್ ಒಳಗೆ ಯೂಸರ್ ಲೊಕೇಟೆಡ್ ಅದಾರ ಅದೇ ಸಿಸ್ಟಮ್ ಒಳಗೇನೆ ಅಪ್ಲಿಕೇಶನ್ಸ್, ಅಲ್ಲೇ ಅದೇ ಸರ್ವರ್ ಒಳಗೇನೆ ಕನೆಕ್ಟೆಡ್ ಅಪ್ಲಿಕೇಶನ್ ಇತ್ತು ಅಂತಂದ್ರೆ ಅದನ್ನ ಇನ್ ಹೌಸ್ ಅಂತ ಕರಿತೇವೆ. ಒಳಗೆ ಒಂದೇ ಕಡೆ ಇರೋದು. ಕ್ಲೌಡ್ ಅಂತಂದ್ರೆ ಎಲ್ಲೋ ದೂರದಲ್ಲಿ ಇರ್ತೈತಿ. ಆ ರೀತಿ ಇದ್ದಾಗ ಡಿಫ್ರೆಂಟ್ ಮೆಥಡ್ ಅನ್ನ ಯೂಸ್ ಮಾಡ್ತೇವೆ. when the application is in the same house where the user or the customer is located, if that is the case, then active directory, that means the directory structure ಅನ್ನ ಯೂಸ್ ಮಾಡ್ಕೊಂಡು ಅವ್ರ ಐಡೆಂಟಿಫಿಕೇಶನ್, ಬಿಕಾಸ್ ನಂಬರ್ ಯಾರ್ಯಾರು ಯೂಸರ್ಸ್ ಅದಾರ, ಈ ಪ್ರೆಸೆಂಟ್ಲಿ ಯಾರ್ಯಾರು ಯೂಸರ್ಸ್ ಅದಾರ, ಅದ್ ಐಡೆಂಟಿಫಿಕೇಶನ್ ನಂಬರ್, ಅವ್ರು ಯಾವಾಗ ಲಾಗಿನ್ ಆಗ್ಯಾರ, ಈ ಎಲ್ಲ ಇನ್ಫಾರ್ಮೇಶನ್ ಡೈರೆಕ್ಟರಿ ಸ್ಟ್ರಕ್ಚರ್ ಒಳಗೆ ಇರ್ತೈತಿ. ಸೊ active directory is used to provide this information. If it is a in-house user ಮತ್ತು ಅಪ್ಲಿಕೇಶನ್ ಒಂದೇ ಲೊಕೇಶನ್ ಒಳಗಿದ್ರು ಅಂತಂದ್ರ ಆ ಟೈಮ್ದಾಗ active directory is used for knowing the identity of the customer or client. But however, clouds however have to use their own identity services. For instance, if you sign on to an Amazon cloud service,
You have to sign on using an Amazon defined identity. ಅಕಸ್ಮಾತಾಗಿ ನೀವೇನಾದ್ರೂ application which is located on a cloud use ಮಾಡ್ಲಿಕತ್ತಿದ್ರಿ ಅಂತಂದ್ರೆ, and whenever you are using the cloud, the first thing that you need to do is you need to log in. ಹೌದಾ? ಆ ಲಾಗಿನ್ ಆಗೋ ಟೈಮ್ದಾಗ ನೀವು ಯಾವ ಕ್ಲೌಡಿಗೆ ಲಾಗಿನ್ ಆಗ್ತಿರಲ್ಲ, ಆ ಕ್ಲೌಡ್ದವರು ನಿಮಗೆ ಕೊಟ್ಟಿರುವಂತ ಐಡೆಂಟಿಫಿಕೇಶನ್ ನಂಬರ್ ಮೇಲೆ ಲಾಗಿನ್ ಆಗ್ತೀರಿ. ಅಂಡ್ ಡಿಪೆಂಡಿಂಗ್ ಅಪಾನ್ ದಟ್ ಆ ಲಾಗಿನ್ ಆಗೋ ಟೈಮ್ದಾಗ ನೀವೇನು ಐಡೆಂಟಿಫಿಕೇಶನ್ ಅನ್ನ ಕೊಟ್ಟಿರ್ತಿರಲ್ಲ, ಆ ಐಡೆಂಟಿಫಿಕೇಶನ್ ಅನ್ನ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂತೈತಿ ಟು ಐಡೆಂಟಿಫೈ who is the user and what that particular user can do on the application ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೆ ನೀವೇನ ಲಾಗಿನ್ ಟೈಮ್ ದಾಗ ಕ್ರೆಡೆನ್ಷಿಯಲ್ಸ್ ಅನ್ನ ಕೊಟ್ಟಿರ್ತೀರಲ್ಲ, ಆ ಕ್ರೆಡೆನ್ಷಿಯಲ್ಸ್ ಅನ್ನ ಯೂಸ್ ಮಾಡ್ಕೊಂತೈತಿ.